ಹಾಯ್ ದೋಸ್ತರ ನಮಸ್ಕಾರ ರೀ ಎಲ್ಲರಿಗೆ. ಇವತ್ತಿನ ವಿಷಯ ಅದ್ರ ಮ್ಯಾಗಪ್ಪ ಅಂತಂದ್ರೆ, ಈಗ ಕೆಲವೊಬ್ರು ಏನು ಮಾಡ್ತಾರೆ, ಕಾಲುವೆನಿ ಬಂದೈತೆ ಅಂತ ಹೇಳ್ಕಿಸಂತ ಕಾಲ ಒಣ ಕಾಲು ಕುಂಟದು ಕಾಲಾಗ ಏನು ರಸಿಗೆ ಅದು ಇರೋದಿಲ್ಲ. ಅವಾಗ ಇದು ಅಕ್ಷಿ ಎಣ್ಣೆ ಏನದ, ಅಕ್ಷಿ ಎಣ್ಣೆರ ಆಗಲಿ ಯಾವ್ದಾರ ಪೇನ್ ಕಿಲ್ಲರ್ ಇಂಜೆಕ್ಷನ್ರ ಆಗಲಿ, ಅದು ಕಾಲಾಗ ಆ ಸುಳಿ ಇರ್ತದಲ್ಲ, ಕಾಲಾಗ ಸುಳ್ಯ ಮಾಡ್ತಾರೆ. ಅದು ಒಂದು 2 ml, ಒಂದು 1.5 ml, 1 ml ಅದು ಮಾಡ್ತಾರೆ ಕಾಲಾಗ. ಹಂಗೆ ಕಾಲಾಗ ಒಟ್ಟು ಸುಳ್ಯಾಗ ಒಟ್ಟು ಮಾಡಬಾರ್ದು ರೀ. ಅದು ಆಕ್ಸಿ ಟೆಟ್ರಾಸೈಕ್ಲಿನ್ ಅದೇನು ಆಕ್ಸಿ ಇಂಜೆಕ್ಷನ್ ಇರ್ತದೆ, ಅದು ನಡಿತೈತಿ ಮಾಡೋಕ್ಕಂದ್ರೆ ಅದು ಚೂಜಿ ಏನಾರ ಎಲ್ವಿಗೆ ಹೋಗಿ ಟಚ್ ಆಯ್ತಂದ್ರೆ ಅದು ಪರ್ಮನೆಂಟ್, ಅದು ನಂಜು ಕಾಲಾಗ ನಂಜು ಏರ್ಕೋತ ಹೋಗ್ಬಿಡ್ತದೆ. ಅದಕ್ಕೆ ಕುರಿ ಮತ್ತು ಆಡುಗಳಿಗೆ ಪರ್ಮನೆಂಟ್ ಅದು ಕುಂಟೆ ಉಳಿದು ಬಿಡ್ತದೆ. ಆ ಚೂಜಿ ಏನಾರ ನಡುವ ಅದು ತೊಗಲ್ನಾಗ ಹೋಗಿ ಚೂಜಿ ತೊಗಲ್ದಾಗ ಹೋಗಿಸಂತ ಔಷಧ ಬಿಡ್ತಂದ್ರೆ ಏನೂ ಆಗೋದಿಲ್ಲ. ಈ ಅಕಸ್ಮಾತ್ ಚೂಜಿ ಅದು ನಡ್ಬರ್ಕ ಶಿಂಬೆ ಕಾಯಿಸ್ಕಿಸಂತ ಹಿಂದೆ ಏನಾರ ಎಲ್ವಿ ಟಚ್ ಆಯ್ತಂದ್ರೆ ಒಳಗೆ ಗೋಟ್ ಹೊಡೆದ್ರೇನಂದ್ರೆ ಈಗ ಅದು ನಂಜು ಏರ್ಕಿಸಂತ ಒಂದೊಂದು ಬದುಕು ಹಿಂಗೆ ಕಾಲಾಗ ಇಂಜೆಕ್ಷನ್ ಮಾಡಿಕಿಸಂತ ಟೈಮೋಸ್ಲಿನ ತೆಗಿಸ್ಕೊಂಡು ಬರ್ತದೆ. ಅದು ಕಾಲಾಗ ಇಂಜೆಕ್ಷನ್ ಮಾಡಿಕಿಸಂತೆ 1-2 ಬದುಕು ಲುಕ್ಸಾನ್ ಆಗ್ಯಾವ ತೆಗಿಸಂತ ನಾ ಹೇಳೋದಕ್ಕೆ ಏನು ಭಾಳ. 1-2 ಬಂದು ಕಿಸಂತ ಹೇಳ್ಯಾರ, ನನಗೆ ಕಾಲಾಗ ಇಂಜೆಕ್ಷನ್ ಮಾಡಿದ್ನ 5 ನಿಮಿಷನಾಗ ಕುರಿ ನೆಲಕ್ಕೆ ಬಿತ್ತು ತೆಗಿಸಂತ ಕಲಾಸೆ ಆಯ್ತನ ಅಂಥೇಳಿ. ಅದಕ್ಕೆ ಒಟ್ಟು ಇಂಜೆಕ್ಷನ್ ಕಾಲಾಗ ಊಟ ಮಾಡಬೇಡ್ರಿ, ಆದಷ್ಟು ಒಟ್ಟು ಹಿಂದೆ ಚಪ್ಪಿಗೆ ಮಾಡ್ರದು. ಕಾಲಾಗ ಅದು ಅದು ಏನು ಎಲ್ವಿಗೆ ಹೋಗಿ ಟಚ್ ಆಯ್ತಾನ ನಂಜು ಏರಿಬಿಡ್ತದೆ. ಅದು ಬರ್ಬಾರ್ತ ಕಾಲ ಕೊಳ್ಕೋತ ಹೋಗ್ಬಿಡ್ತದೆ. ಇಲ್ಲ ಒಂದು ಬಾವು ಉಳಿದು ಬಿಡ್ತದೆ, ಪರ್ಮನೆಂಟ್ ಬಾವು ಉಳಿದು ಬಿಡ್ತದೆ ಎಲ್ವಿ ನಂಜು ಆಯ್ತಂದ್ರೆ.